ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವ ತಂಬಾಕು ರಹಿತ ದಿನ. ನಮ್ಮ ಕಿರುನಾಟಕದ ಮೂಲಕ ನಿಮ್ಮಲ್ಲಿ ಜಾಗೃತಿ ಮೂಡಿಸಲು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸಿಗರೇಟ್ 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 ಬನ್ನಿ ಅಣ್ಣ, ಬನ್ನಿ ತಮ್ಮ, ಯಾರಿಗೆ ಬೇಕು ಸಿಗರೇಟ್? ಸಿಗರೇಟ್ ಒನ್ ಪ್ಯಾಕ್ ಬನ್ನಿ 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 ಅಣ್ಣ. ಇಲ್ಲೊಂದು ಪ್ಯಾಕ್ ಸಿಗರೇಟ್ ಕೊಡ್ರಿ. ಏನು ಚಂದನ್ ಇದು ಸಿಗರೇಟ್ ಮಚ್ಚ. ಈಗ ಯಾಕೋ? ನಿಂಗೇನು ಗೊತ್ತು, ಸುಮ್ಮನಿರೋ ಅಣ್ಣ. ಇದನ್ನ ಸ್ವಲ್ಪ ಹಚ್ಚ್ರಿ. ಇಲ್ಲಿ ನೀನೊಂದ್ಸಲ ಟ್ರೈ ಮಾಡು. ಬ್ಯಾಡು ಚಂದನ್, ನಾ ತೋಳಲ್ಲ, ಬ್ಯಾಡ ನಂಗೆ. ಒಂದ್ಸಲ ನಾನು ಮತ್ತೆ ಯಾವತ್ತೂ ಕೊಡಲ್ಲ. ಒಂದೇ ಸಲ ಟ್ರೈ ಮಾಡು. ಸರಿ. ಚಂದನ್, ಏನು ಇದು? ಹೆಂಗಿದೆ? जिंदगी का साथ निभाता चला गया, हर फिक्र को धुएं में उड़ाता चला गया. ಕುಡಿಯುವುದು ಸೇರುವುದು ತಪ್ಪೆಂದು ತಿಳಿದಿದ್ದರೂ ಮಾಡಿದ ಒಂದು ತಪ್ಪಿಗೆ ಕಾಲಾಂತರ ರಮೇಶ್ ಮತ್ತು ಚಂದನ್ ಆ ಚಟಕ್ಕೆ ಬಿದ್ದು ತಂಬಾಕು, ಕುಡಿತ ಎಲ್ಲವನ್ನೂ ಮಾಡಲು ಪ್ರಾರಂಭಿಸಿದರು. 10 ವರ್ಷಗಳ ನಂತರ ರಮೇಶ್ ಮತ್ತು ಶಾರದಾ ದಂಪತಿಗೆ 6 ವರ್ಷದ ಮಾನಸಿ ಎಂಬ ಮುದ್ದಾದ ಮಗಳಿದ್ದಳು. ಹೀಗೆ ಒಂದು ದಿನ ಅಪ್ಪ, ನಾ ಬಂದ್ಯಾ? ಶಾರದಾ, 1 ಕಪ್ ಟೀ ತೊಗೊಂಬರ್ತೀಯಾ? ಹಾ ರೀ, ತಗೊಂಬಂದೆ. ತಗೋರಿ ಬಿಸಿ ಬಿಸಿ ಟೀನ. ಅಪ್ಪ, ಈ ಬೀಡಿಸೋದೆಲ್ಲ ಬಿಟ್ಬಿಡಪ್ಪ, ಇದರಿಂದ ನನ್ನ ಗಂಟ್ಲು ತುಂಬ ನೋವಾಗ್ತಿದೆ ಅಪ್ಪ. ಅಲ್ಲ ರೀ, ನಿಮಗೂ ಗೊತ್ತು ನೀವು ಸೇದೋ ಬೀಡಿ ನಮಗೂ ಒಳ್ಳೇದಲ್ಲ, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಮತ್ತೆ ಯಾಕೆ ಬೇಕ್ರಿ ಇದೆಲ್ಲ? ಬಿಟ್ಬಿಡ್ರಿ ಹೋಗ್ಲಿ. ನನ್ಗೆ 10 ವರ್ಷ ಆತಿದ್ದು ಬೀಡಿ ಸೇರಾಕತ್ತು. ನನಗೆ ಏನಾಗಿಲ್ಲ, ನಾ ಆರಾಮಾಗಿದ್ದೀನಿ. ನಿಮಗೇನಾತ? ನಾ ಸಾಯೋ ಮಠ ಇದು ಸೇದೋದು ಬಿಡಲ್ಲ ನಾ. ಮಾನ್ಸಿ ಏನಾಯ್ತು ಮಾನ್ಸಿ ಏನಾಯ್ತು? ರೀ, ಆಂಬ್ಯುಲೆನ್ಸ್ಗಾದ್ರೂ ಕಾಲ್ ಮಾಡ್ರಿ ಬೇಗ. ಹಲೋ ಆಂಬ್ಯುಲೆನ್ಸ್. ಮಾನ್ಸಿ ಅವ್ರ ಪೇರೆಂಟ್ಸ್ ನೀವನಾ? ಹಾ ರೀ. ರಮೇಶ್ ಅವರ, ನೀವು ಇನ್ನು ಸ್ಮೋಕಿಂಗ್ ಕ್ವಿಟ್ ಮಾಡಬೇಕ್ರಿ. ನಿಮ್ಮ ಕಡೆ ಭಾಳ ಟೈಮ್ ಉಳಿದಿಲ್ಲ. ಮ್ಯಾಮ್, ನನ್ನ ಬಗ್ಗೆ ಬಿಡ್ರಿ ಮ್ಯಾಮ್, ಫಸ್ಟ್ ಮಾನ್ಸಿ ಬಗ್ಗೆ ಹೇಳ್ರಿ. ನಾ ಮಾನ್ಸಿ ಬಗ್ಗೆನೇ ಹೇಳತ್ತೀನಿ ರೀ. ಮ್ಯಾಮ್, ನಾ ಸ್ಮೋಕಿಂಗ್ ಮಾಡೋದ್ರಿಂದ ಮಾನ್ಸಿಗೆ ಹೆಂಗೆ ಪರಿಣಾಮ ಇದಾಕೈತ್ರಿ? ಸ್ಮೋಕಿಂಗ್ ನೀವು ಮಾಡ್ತೀರಿ, ಅದ್ರ ಪರಿಣಾಮ ಎಲ್ಲರ ಮೇಲೂ ಬೀರಾತೈತ್ರಿ. ನಿಮ್ಮ ಹೆಂಡತಿ ಮೇಲೆ, ನಿಮ್ಮ ಮಕ್ಕಳ ಮೇಲೆ. ಆಕಿಂದ ಆರೋಗ್ಯ, ಆಯುಷ್ ಎಲ್ಲ ಹೋಗಾತೈತ್ರಿ. ಈಗ ಆಕಿನ ಕಡೆ ಭಾಳ ಟೈಮ್ ಉಳ್ದಿಲ್ರಿ. ಮ್ಯಾಮ್, ಹಂಗೆ ಅನ್ಬೇಡ್ರಿ ಮ್ಯಾಮ್ ಪ್ಲೀಸ್ ಮ್ಯಾಮ್. ಡಾಕ್ಟರ್, ಹಾಗೆಲ್ಲ ಅನ್ಬ್ಯಾಡ್ರಿ. ನನ್ನ ಮಗಳಿಗೆ ಏನಾರ ಮಾಡಿ ಉಳಿಸ್ಕೊಡ್ರಲ್ಲ ಪ್ಲೀಸ್ ರೀ. ನಮ್ಮ ಕಡೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ರಿ. ವಿ ಆರ್ ಸಾರಿ. ಪ್ಲೀಸ್ ರೀ ಮೇಡಮ್, ಹಂಗೆ ಅನ್ಬ್ಯಾಡ್ರಿ ಮೇಡಮ್, ಪ್ಲೀಸ್ ರೀ. ಶಾರದಾ, ನೀನ್ ಮಾತಾಡ್ಬೇಡ. ನಿನ್ನ ಕೆಟ್ಟದಿಂದಾಗಿನ ಇವತ್ತು ನನ್ನ ಮಗಳು ಈ ಪರಿಸ್ಥಿತಿ ಒಳಗಿರೋದು. ನೀ ಮಾಡಿದ ತಪ್ಪಿಂದ ಇವತ್ತು ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ನಿನ್ನ ಯಾಕಾದ್ರೂ ಮದುವೆ ಆದ್ನೋ? ನನಗೀಗ ನನ್ನ ಮಗಳು ಹೊಳ್ಬೇಕು, ನನ್ನ ಮಗಳು ಬೇಕು ನನಗೆ. ಎಲ್ಲೂ ಬರಬೇಡ, ನೀನು ಇಲ್ಲೇ ಇರು. ನೀನು ಹೇಳಿದಲ್ಲ ಸಾಯೋ ತನಕ ಸಿಗರೇಟ್ ಸೇರ್ತೀನಿ, ಆದರೆ ಸಿಗರೇಟ್ ಮಾತ್ರ ಬಿಡಲ್ಲ ಅಂತ ಹೇಳಿ. ನೀನು ಸಿಗರೇಟ್ ಸಿಕ್ಕೊಂತ ಇಲ್ಲೇ ಇರು. ನನ್ನ ಮಗಳು ನಾನು ಏನಾದರೂ ಮಾಡಿ ನಾನು ಕಾಪಾಡ್ಕೊತೀನಿ. ಶಾರದಾ, चाहे तुझको रब बुला ले, हम न रब से करने वाले, राहों में डट के खड़े हैं हम, यारों से नजरें चुरा ले, चाहे जितना दम लगा ले, जाने ना तुझको ऐसे देंगे
ಜನರೇ ನೋಡಿ, ಇಂದು ಮಾನಸಿ, ಮುಂದೆ ನಿಮ್ಮಲ್ಲೇ ಯಾರಾದರೂ ಒಬ್ಬರಾಗುವ ಮುಂಚೆ ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಈ ಒಂದು ನಿರ್ಧಾರ ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮವರನ್ನೂ ಕೂಡ ಆಪತ್ತಿನಿಂದ ಹೊರತರಬಹುದು. ತಮಾಷೆಗೆ ಪ್ರಾರಂಭಿಸುವ ತಂಬಾಕಿನ ಅಭ್ಯಾಸ ಮುಂದೆ ಚಟವಾಗಿ ಚಟ್ಟ ಕಟ್ಟಿಸುವುದು. ಜೀವನ ಎಲ್ಲಕ್ಕಿಂತ ದೊಡ್ಡದು. ಇಂದೇ ತಂಬಾಕು ತ್ಯಜಿಸಿ, ನಾಳೆಗಳ ಒಳಿತಿಗಾಗಿ ಯೋಚಿಸಿ. ನಮ್ಮ ನಡೆ ತಂಬಾಕು ಮುಕ್ತ ಭಾರತದ ಕಡೆ. ಯಾರಿದ್ದೀರಿ ನಮ್ಮ ಜೊತೆ? ನಾವಿದ್ದೇವೆ. ನಾವಿದ್ದೇವೆ. ನಾನಿದ್ದೇನೆ. ನಾನಿದ್ದೇನೆ. नहीं एक जश्न है भारत, रग रग में है जीत की आदत, ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के। जय हिंद जो ಇಂದಿನಿಂದ ನಾನು ತಂಬಾಕು ಮಾರಾಟ ಮಾಡುವುದಿಲ್ಲ. ನಾನು ಇಂದಿನಿಂದ ತಂಬಾಕು ಪದಾರ್ಥಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರಿಗೆ ಒತ್ತಾಯಿಸುವುದಿಲ್ಲ. ತಂಬಾಕು ಸೇವಿಸುವ ಜನರನ್ನು ನೋಡಿ ನಾನು ಪ್ರಭಾವಿತನಾಗುವುದಿಲ್ಲ. ನಾನು ತಂಬಾಕು ಸೇವಿಸುವುದನ್ನು ಸಹಿಸುವುದಿಲ್ಲ. ತಂಬಾಕು ಸೇವಿಸುವ ಜನರನ್ನು ರಕ್ಷಿಸಲು ನಾನು ನನ್ನ ಮಟ್ಟದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವೆನು. ಈ ವರ್ಷವು ವಿಶ್ವ ಆರೋಗ್ಯ ಸಂಸ್ಥೆಯು ಹೇಳಿರುವ ಪ್ರಕಾರ ನಾನು ಮಕ್ಕಳನ್ನು ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ರಕ್ಷಿಸಲು ನನ್ನ ಪೂರ್ಣ ಪ್ರಯತ್ನ ಪಡುತ್ತೇನೆ. ಪ್ರತಿದಿನವನ್ನು ತಂಬಾಕು ರಹಿತ ದಿನವನ್ನಾಗಿ ಆಚರಿಸೋಣ. जय हिंद जो नस नस में है, हर बाजी फिर बस में है, जिद जान के हिंदुस्तान बोले। सुजलाम सुफलाम मलयज शीतलाम सस्य श्यामलाम वंदे मातरम। सुजलाम सुफलाम मलयज शीतलाम सस्य श्यामलाम वंदे मातरम। ही जमीन आसमानों में, हाँ ही मुमकिन है दो जहानों में, जज्बे इरादे और ये जुनून बनते हैं दिल के कारखानों में।